ನಾನು ದೀಕ್ಷಿತಾ ಕ್ಲಿಂಟನ್, ಮೇಕಪ್ ಆರ್ಟಿಸ್ಟ್ ಅಂಡ್ ಮೇಕಪ್ ಎಜುಕೇಟರ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೇಕಪ್ ಇನ್ ಮೈ ಲೈಫ್. ಸೊ ಎಲ್ಲದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿರೋಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್. ಮೇಕಪ್ ಬಗ್ಗೆ ತುಂಬಾ ನೀವು ಕಲಿಬಹುದು. ಸೆಲ್ಫ್ ಮೇಕಪ್ ಆಗಿರ್ಬೋದು, ಬ್ರೈಡಲ್ ಮೇಕಪ್ ಆಗಿರ್ಬೋದು, ಸೆಮಿ ಬ್ರೈಡಲ್ ಮೇಕಪ್ ಆಗಿರ್ಬೋದು, ರಿಯಲ್ ಬ್ರೈಡಲ್ ಮೇಕಪ್ಸ್ ಆಗಿರ್ಬೋದು, ಎಲ್ಲ ವಿಡಿಯೋಸ್ ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಯು ಕ್ಯಾನ್ ಲರ್ನ್ ಲಾಟ್ ಆಫ್ ಥಿಂಗ್ಸ್ ಅಬೌಟ್ ಮೈ ಮೇಕಪ್. ಆ್ಯಂಡ್ ಎಸ್, ಸೊ ಇವತ್ತಿನ ಈ ವಿಡಿಯೋ ಬಗ್ಗೆ ಮಾತಾಡಬೇಕು ಅಂದ್ರೆ, ಆಯಿಲ್ ಸ್ಕಿನ್ ಇರೋರಿಗೆ ಇಲ್ಲ ತುಂಬಾನೇ ಸ್ವೆಟ್ ಆಗ್ತಾರೆ ಅಂತ ಇರೋರಿಗೆ ಈ ಮೇಕಪ್ ಸ್ಟೆಪ್ಸ್ ನ ಫಾಲೋ ಮಾಡಿ ಮೇಕಪ್ ಮಾಡ್ಕೊಂಡ್ರೆ ಇಲ್ಲ ಮಾಡಿದ್ರೆ ಡೆಫಿನೆಟ್ಲಿ ಆಯಿಲ್ ಕಂಟ್ರೋಲ್ ಆಗುತ್ತೆ, ಸ್ವೆಟ್ ಕಂಟ್ರೋಲ್ ಆಗುತ್ತೆ. ಸೊ ಇನ್ನೊಂದು ವಿಷಯ ಇಂಪಾರ್ಟೆಂಟ್ಲಿ ಏನ್ ಹೇಳ್ಬೇಕಂದ್ರೆ, ಸೊ ಮೇಕಪ್ ಮಾಡಿ ಆದ್ಮೇಲೆ ಆಯಿಲೇ ಬರಲ್ಲ, ಸ್ವೆಟ್ಟೇ ಬರಲ್ಲ, ಅದನ್ನ ಫುಲ್ ಕಂಟ್ರೋಲ್ ಬರ್ದೇ ಇರೋ ತರ ನಾನು ಮೇಕಪ್ ಮಾಡ್ಬಿಡ್ತೀನಿ ಅಂತ ಯಾವತ್ತು ಯಾವ ಮೇಕಪ್ ಆರ್ಟಿಸ್ಟ್ ಕೂಡ ಹೇಳ್ಬಾರ್ದು. ಬಿಕಾಸ್ ಮೇಕಪ್ ಆಗಿ ಒಂದು ಅರ್ಧ ಗಂಟೆಗೆ 1 ಅವರ್ಗೆ ಬರುವಂತ ಸ್ವೆಟ್ ಅಂದ್ರೆ ಬೆವರ್ನ ಇಲ್ಲಾಂದ್ರೆ ಆಯಿಲ್ನ ನಾವು 2 ಅವರ್ 3 ಅವರ್ ಇಲ್ಲ 4 ಅವರ್ಗೆ ಪೋಸ್ಟ್ಪೋನ್ ಮಾಡ್ಬೋದೇ ಹೊರತು, ಟೋಟಲಿ ಡಿಪೆಂಡಿಂಗ್ ಆನ್ ದ ಕ್ಲೈಂಟ್, ಅಂದ್ರೆ ಅವ್ರಿಗೆ ಯಾವ ಲೆವೆಲಲ್ಲಿ ಆಯಿಲ್ ಬರುತ್ತೆ ಇಲ್ಲ ಯಾವ ಲೆವೆಲಲ್ಲಿ ಸ್ವೆಟ್ ಆಗ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವು ಅವ್ರು ಸ್ವೆಟ್ ಆಗೋದನ್ನ ಇಲ್ಲ ಅವ್ರ ಆಯಿಲ್ ರಿಲೀಸ್ ಆಗೋದನ್ನ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಬೋದೇ ಹೊರತು ಬರ್ದೇನೆ ಇರೋ ತರ ಮೇಕಪ್ ಮಾಡ್ತೀವಿ ಅಂತ ಹೇಳಿಕ್ ಬರಲ್ಲ. ಸೊ ಆದ್ರೂ ಸ್ವಲ್ಪ ಟೆಕ್ನಿಕ್ಸ್ ಇದೆ, ಲೈಕ್ ಆಯಿಲ್ ಸ್ಕಿನ್ ಅವ್ರಿಗೆ ಇಲ್ಲ ಸ್ವೆಟ್ ಆಗೋರಿಗೆ ಈ ಟೆಕ್ನಿಕ್ಸ್ ಯೂಸ್ ಮಾಡಿ ಮೇಕಪ್ ಮಾಡಿದ್ರೆ, ಇಲ್ಲ ನೀವೇ ಬೇರೆ ಇವೆಂಟ್ಸ್ಗೆ ರೆಡಿಯಾಗಿ ಹೋಗ್ತಾ ಇದ್ದೀರಾ ಅಂದ್ರೆ ಈ ಸ್ಟೆಪ್ಸ್ ಫಾಲೋ ಮಾಡಿ ನೀವು ಮೇಕಪ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಸ್ವೆಟ್ ಕಂಟ್ರೋಲ್ ಆಗುತ್ತೆ ಅಂಡ್ ಆಯಿಲ್ ಕೂಡ ಕಂಟ್ರೋಲ್ ಆಗುತ್ತೆ. ಐ ಕ್ಯಾನ್ ಗ್ಯಾರಂಟಿ ಯು, ನೀವು ಬೇರೆ ಯಾವ್ದಾದ್ರು ಇವೆಂಟ್ಸ್ಗೆ ರೆಡಿಯಾಗಿ ಹೋಗ್ತಾ ಇದ್ದೀರಾ ಅಂದ್ರೆ ಹೋಗಿ ಫಂಕ್ಷನ್ ಅಟೆಂಡ್ ಮಾಡ್ಕೊಂಡು ವಾಪಸ್ ಬರೋ ತನಕ ಯುವರ್ ಮೇಕಪ್ ವಿಲ್ ಬಿ ವೆರಿ ವೆರಿ ಫ್ರೆಶ್ ಅಂತಾನೆ ಹೇಳ್ಬೋದು. ಸ್ವಲ್ಪ ಟಚ್ ಅಪ್ ಕಿಟ್ ಬ್ಯಾಗ್ ಅಲ್ಲಿ ಇಟ್ಕೊಂಡ್ರೆ ಡೆಫಿನೆಟ್ಲಿ ನಾನು ತುಂಬಾ ಒಂದು 6-7 ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ಒಬ್ರು ಅಥವಾ ಇಬ್ರು ಸ್ವೆಟ್ ಪ್ರಾಬ್ಲಮ್ ತುಂಬಾ ಎಕ್ಸ್ಟ್ರೀಮ್ ಆಗಿದ್ದು ಮೇಕಪ್ಪೇ ನಿಲ್ತಾ ಇಲ್ಲ ಅನ್ನೋ ತರ ಕ್ಲೈಂಟ್ಸ್ ನನಗೂ ಸಿಕ್ಕಿದ್ದಾರೆ. ಸೊ ಹಂಗಂತ ನಿಮ್ಮ ಮೇಕಪ್ ಕೆಟ್ಟದಾಗಿದೆ ಇಲ್ಲ ನಿಮ್ಮ ಮೇಕಪ್ ಟೆಕ್ನಿಕ್ ಸರಿ ಇಲ್ಲ ಅಂತಲ್ಲ. ಕೆಲವರಿಗೆ ಎಕ್ಸ್ಟ್ರೀಮ್ ಆಗಿ ಆಯಿಲ್ ಬರುತ್ತೆ, ಎಕ್ಸ್ಟ್ರೀಮ್ ಆಗಿ ಸ್ವೆಟ್ ಬರುತ್ತೆ. ಯು ಕಾಂಟ್ ಕಂಟ್ರೋಲ್, ನೋ ಮ್ಯಾಟರ್ ಹೌ ಕಾಸ್ಟ್ಲಿ ಪ್ರಾಡಕ್ಟ್ ಯು ಆರ್ ಯೂಸಿಂಗ್. ಎಷ್ಟು ಕಾಸ್ಟ್ಲಿ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರು ಕೆಲವರಿಗೆ ಮೇಕಪ್ ನಿಲ್ಲ, ಇದು ನಿಜ. ಸೊ ಡೋಂಟ್ ಗೆಟ್ ಡಿಮೋಟಿವೇಟೆಡ್ ಯಾರು ಹೊಸದಾಗಿ ಮೇಕಪ್ ಕಲ್ತಿದ್ದೀರಾ ಅವರಿಗೆ. ಸೊ ತಡ ಮಾಡೋದು ಬೇಡ. ಸೊ ತುಂಬಾ ಕಡಿಮೆ ಪ್ರಾಡಕ್ಟ್ ಯೂಸ್ ಮಾಡಿ, ತುಂಬಾ ಒಳ್ಳೆ ಟೆಕ್ನಿಕ್ ಯೂಸ್ ಮಾಡಿ ಮೇಕಪ್ ಮಾಡ್ಕೊತಾ ಇದ್ದೀನಿ. ಪ್ರಾಡಕ್ಟ್ ಲಿಸ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಸ್ವೆಟ್ ಪ್ರೂಫ್ ಮತ್ತು ಆಯಿಲ್ ಸ್ಕಿನ್ ಮೇಕಪ್ ಆಗಿರೋದ್ರಿಂದ ಟೋನರ್ ಇಸ್ ರಿಲಿ ಕಂಪಲ್ಸರಿ ಅಂತಲೇ ಹೇಳ್ಬೋದು. ಪೋರ್ಸ್ ಇದೆಯಾ, ಆ್ಯಕ್ನಿಸ್ ಇದೆಯಾ, ಪಿಂಪಲ್ಸ್ ಇದೆಯಾ, ಸ್ವೆಟ್ ತುಂಬ ಬರುತ್ತಾ, ಆಯಿಲ್ ಸ್ಕಿನ್ನ, ಟೋನರ್ ಇಸ್ ಕಂಪಲ್ಸರಿ, ಮಿಸ್ ಮಾಡೋಂಗೆ ಇಲ್ಲ. ಸೊ ಫಸ್ಟ್ ಸ್ಟೆಪ್ ಬಂದು ಟೋನರ್, ಅದು ಅಪ್ಲೈ ಮಾಡ್ಕೊಂಡಾಯಿತು. ನಾನು ಕೈಯಲ್ಲೇ ತೊಗೊಂಡು ಜಸ್ಟ್ ಡ್ಯಾಬ್ ಮಾಡಿ ನಾನು ಫೇಸ್ಗೆಲ್ಲ ಅಪ್ಲೈ ಮಾಡಿಕೊಂಡೆ. ಆ್ಯಂಡ್ ಇಲ್ಲಿ ನಾನು ತುಂಬ ಲೈಟ್ ಅಮೌಂಟ್ ಆಫ್ ಮಾಯ್ಶ್ಚರೈಸರ್ ತೊಗೊಂಡು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ಸ್ವೆಟ್ ಪ್ರೂಫ್ ಆಗಿರೋದ್ರಿಂದ ಆ್ಯಂಡ್ ಆಯಿಲ್ ಸ್ಕಿನ್ ಆಗಿರೋದ್ರಿಂದ ಮಾಯ್ಶ್ಚರೈಸರ್ ಎಷ್ಟು ಹಾಕಬೇಕು ಅಷ್ಟೇ ಹಾಕಬೇಕು. ತುಂಬ ಕಡಿಮೆ ಹಾಕಿದ್ರೂ ಪರವಾಗಿಲ್ಲ, ಬಟ್ ಜಾಸ್ತಿ ಮಾತ್ರ ಆಗಲೇಬಾರ್ದು, ಬಿಕಾಸ್ ಇದು ಸ್ವಲ್ಪ ಮ್ಯಾಟ್ ಫಿನಿಶ್ ಆಗಿರಬೇಕು. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್, ನಾನು ಡೈರೆಕ್ಟಾಗಿ ಇಲ್ಲಿ ನಾನು ಲೂಸ್ ಪೌಡರ್ನ ಅಪ್ಲೈ ಮಾಡ್ತಾ ಇದ್ದೀನಿ, ಹಚ್ತಾ ಇದ್ದೀನಿ. ನಾನು ಇಲ್ಲಿ ನನ್ನ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುತ್ತೆ ಅನ್ನೋದಕ್ಕೋಸ್ಕರ ಬನಾನಾ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಯು ಕ್ಯಾನ್ ಗೋ ಫಾರ್ ಈವನ್ ಟ್ರಾನ್ಸ್ಲೂಸೆಂಟ್ ಪೌಡ್ರ್. ನೀವು ತುಂಬ ಫೇರ್ ಆಗಿದ್ರೆ ಟ್ರಾನ್ಸ್ಲೂಸೆಂಟ್ ಪೌಡ್ರ್ ಯೂಸ್ ಮಾಡ್ಬೋದು. ಡಸ್ಕಿ ಸ್ಕಿನ್ ಆಗಿದ್ರೆ ನಂತರ ಬನಾನಾ ಪೌಡರ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಲೂಸ್ ಪೌಡ್ರ್ ಕೂಡ ಯೂಸ್ ಮಾಡ್ಬೋದು. ಕಾಂಪ್ಯಾಕ್ಟ್ ಪೌಡರ್ ಈಸ್ ಆಲ್ಸೋ ಆ್ಯನ್ ಗುಡ್ ಆಪ್ಷನ್ ಅಂತ ಹೇಳ್ಬೋದು. ಬಟ್ ಐ ಆಮ್ ವೆರಿ ಕಂಫರ್ಟಬಲ್ ಇನ್ ಯೂಸಿಂಗ್ ಬನಾನಾ ಪೌಡರ್ ಬಿಕಾಸ್ ಇಟ್ ಲುಕ್ಸ್ ಗುಡ್ ಆನ್ ಮೈ ಸ್ಕಿನ್ ಟೋನ್. ನಂಗೆ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ನನ್ನ ಸ್ಕಿನ್ ಟೋನ್ಗೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಅದಕ್ಕೋಸ್ಕರ ಐ ಆಮ್ ಯೂಸಿಂಗ್ ಬನಾನಾ ಪೌಡರ್. ಸೊ ಡೈರೆಕ್ಟಾಗಿ ಇಲ್ಲಿ ನಾನು ಬನಾನಾ ಪೌಡರ್ ನೀಟಾಗಿ ಸ್ಪಾಂಜಲ್ಲಿ ತೊಗೊಂಡು ಆಲ್ ಓವರ್ ದ ಫೇಸ್ ಆ್ಯಂಡ್ ನೆಕ್ಕಲ್ಲೆಲ್ಲ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ರೈಟ್ ಆಫ್ಟರ್ ದ ಮಾಯ್ಶ್ಚರೈಸರ್. ಇನ್ ಕೇಸ್ ನಿಮಗೆ ಪೋರ್ಸ್ ಇದ್ರೆ, ಪಿಂಪಲ್ಸ್ ಇದ್ರೆ, ಈ ಥರ ಎಲ್ಲ ಲೈಕ್ ಟೆಕ್ಸ್ಚರ್ ಜಾಸ್ತಿ ಇದ್ರೆ ಬ್ಲರ್ ಮಾಡೋಕ್ಕೆ ಜೆಲ್ ಬೇಸ್ಡ್ ಪ್ರೈಮರ್ ಯೂಸ್ ಮಾಡಿ ಅದಾದಮೇಲೆ ನೀವು ಪೌಡ್ರ್ ಹಾಕೊಳ್ಳಿ. ನನಗೆ ಆ ಥರ ಏನೂ ಪ್ರಾಬ್ಲಮ್ ಇಲ್ಲ, ಅದಕ್ಕೆ ನಾನು ಡೈರೆಕ್ಟಾಗಿ ಮಾಯ್ಶ್ಚರೈಸರ್ ಆದಮೇಲೆ ಪೌಡ್ರ್ ಹಾಕ್ಕೊಂಡೆ. ಅದಾದಮೇಲೆ ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಎಲ್ಲೇ ನನಗೆ ಸ್ವಲ್ಪ ಡಾರ್ಕ್ ಅನಿಸುತ್ತೆ ಅಲ್ಲಿ ಮಾತ್ರ ನಾನು ಸ್ಪಾಟ್ ಕರೆಕ್ಷನ್ ಥರ ಕನ್ಸೀಲರ್ ಹಾಕ್ಕೊತಾ ಇದ್ದೀನಿ. ನೀವು ಫೌಂಡೇಶನ್ ಕೂಡ ಬಳಸ್ಬೋದು, ಮ್ಯಾಟ್ ಫಿನಿಶ್ ಫೌಂಡೇಶನ್ ಬಳಸಿ. ನಾನಿಲ್ಲಿ ಕನ್ಸೀಲರ್ ಹಾಕ್ಕೊತಾ ಇದ್ದೀನಿ, ಹಂಗೆ ಬ್ಲೆಂಡ್ ಮಾಡ್ತಾ ಇದ್ದೀನಿ, ಅದರಲ್ಲೇ ಕವರೇಜ್ ಕೊಡ್ತಾ ಇದ್ದೀನಿ. ಸೊ ಎಲ್ಲೆಲ್ಲಿ ನನಗೆ ಸ್ವಲ್ಪ ಕವರೇಜ್ ಬೇಕು ಅನಿಸುತ್ತೆ, ಡಾರ್ಕ್ ಅನಿಸುತ್ತೆ, ಅಲ್ಲಿ ಮಾತ್ರ ನಾನು ಸ್ಪಾಟ್ ಕರೆಕ್ಷನ್ ಥರ ಮಾಡಿಕೊಂಡು ಅಲ್ಲಿ ನಾನು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನಾನು ಯಾವ ಥರ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಅದೇ ಥರ ಬ್ಲೆಂಡ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ಮೇಯ್ನ್ ಪಾಯಿಂಟ್ ಏನು ಅಂದರೆ, ಆಲ್ರೆಡಿ ನೀವು ಪೌಡರ್ ಹಾಕಿರೋದ್ರಿಂದ ಅದ್ರ ಮೇಲೆ ಕ್ರೀಮ್ ಪ್ರಾಡಕ್ಟ್ ಹಾಕಿದಾಗ ಏನಾಗುತ್ತೆ, ಬೇಗ ಡ್ರೈ ಆಗಿಬಿಡುತ್ತೆ ಗೈಸ್. ಡ್ರೈ ಆದಮೇಲೆ ಬ್ಲೆಂಡ್ ಮಾಡೋದು ತುಂಬ ಕಷ್ಟ ಆಗುತ್ತೆ, ಪ್ಯಾಚ್ ಆಗಿಬಿಡುತ್ತೆ. ಅದೇ ಇಲ್ಲಿ ಕ್ಯಾಚ್.
ಸೊ ತುಂಬ ಲೈಕ್ ಹುಷಾರಾಗಿ ಮಾಡಬೇಕಾಗುತ್ತೆ ಈ ಟೆಕ್ನಿಕ್ ನೀವು. ಸೊ ಹಾಕಿದ ತಕ್ಷಣ ಫಟಾಫಟ್ ನೀವು ಬ್ಲೆಂಡ್ ಮಾಡಿಬಿಡಬೇಕು. ಇಲ್ಲ ನಾನು ಪ್ರಾಡಕ್ಟ್ ಹಾಕ್ಬಿಟ್ಟು ಒಂದು 5 ನಿಮಿಷ ಆದಮೇಲೆ ಒಂದು 2 ನಿಮಿಷ ಆದಮೇಲೆ ಬ್ಲೆಂಡ್ ಮಾಡೋಕ್ಕೆ ಹೋಗ್ತೀನಿ ಅಂದರೆ ಡೆಫಿನೆಟ್ಲಿ ಆ ಪೌಡರ್ ಜೊತೆ ಮಿಕ್ಸ್ ಆಗಿಬಿಟ್ಟು ಅದೇನಾಗುತ್ತೆ ಪ್ಯಾಚ್ ಗಟ್ಟಿ ಆಗಿಬಿಡುತ್ತೆ. ಬ್ಲೆಂಡ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ನೋಡಿ ಟ್ರಾನ್ಸ್ಫರ್ ಆಗಲ್ಲ, ಏನೂ ಆಗಲ್ಲ. ಸೊ ಇದಾದಮೇಲೆ ನಾನು ಏನು ಮಾಡ್ತೀನಿ, ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತೀನಿ. ಸೊ ಸೆಟ್ಟಿಂಗ್ ಸ್ಪ್ರೇ ಇನ್ ಬಿಟ್ವೀನಲ್ಲಿ ಯೂಸ್ ಮಾಡ್ಬೋದು, ಫಿಕ್ಸರ್ನ ಒಂದು ನೀವು ಲಾಸ್ಟಲ್ಲಿ ಯೂಸ್ ಮಾಡ್ಬೋದು. ಬಟ್ ನಾನಿಲ್ಲಿ ಬಿಟ್ವೀನಲ್ಲೂ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡ್ತೀನಿ, ಲಾಸ್ಟಲ್ಲೂ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡ್ತೀನಿ. ಸೊ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ, ಸೆಟ್ಟಿಂಗ್ ಸ್ಪ್ರೇ ಎಲ್ಲ ಒಣಗಾದ್ಮೇಲೆ ಡೈರೆಕ್ಟ್ ಕಾಂಪ್ಯಾಕ್ಟ್ ಪೌಡರ್ ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ಕ್ರೀಮ್ ಪ್ರಾಡಕ್ಟ್ ಕಡಿಮೆ, ಪೌಡರ್ ಪ್ರಾಡಕ್ಟ್ ಜಾಸ್ತಿ. ಸೊ ಇದೇ ನಿಮಗೆ ಮೇನ್ ಪಾಯಿಂಟ್ ನೀವು ಕ್ಯಾಚ್ ಮಾಡ್ಕೊಬೇಕಾಗಿರೋದು. ಅದೇ ಥರ ನೀಟಾಗಿ ಕವರೇಜ್ ಕೊಟ್ಬಿಡಿ. ಸೊ ಕಂಪ್ಲೀಟಾಗಿ ನೀವು ಇಲ್ಲಿ ಆಟಾಡಬೇಕಾಗಿರೋದು ಕಾಂಪ್ಯಾಕ್ಟ್ ಪೌಡರ್ ಜೊತೆಲಿ, ಬಿಕಾಸ್ ಯು ನಾಟ್ ಗಿವಿಂಗ್ ಹೈ ಕವರೇಜ್. ತುಂಬ ಫೌಂಡೇಶನ್ ಯೂಸ್ ಮಾಡ್ತಾ ಇಲ್ಲ, ಫೌಂಡೇಶನ್ ಯೂಸ್ ಮಾಡಿ ಕವರೇಜ್ ಕೊಡ್ತಾ ಇಲ್ಲ, ಇಲ್ಲಿ ಕಲರ್ ಕರೆಕ್ಷನ್ ಮಾಡ್ತಿಲ್ಲ, ಏನೂ ಮಾಡ್ತಿಲ್ಲ. ಸೊ ಅದಕ್ಕೆ ನೀವು ಕಾಂಪ್ಯಾಕ್ಟ್ ಪೌಡರಲ್ಲೇ ಕವರೇಜ್ ಕೊಡ್ಕೋಬೇಕು. ಇನ್ ಕೇಸ್ ನಿಮಗೆ ಡಾರ್ಕ್ ಪಿಗ್ಮೆಂಟೇಷನ್ ಎಲ್ಲ ಜಾಸ್ತಿ ಇತ್ತು ಅಂದರೆ, ಡಾರ್ಕ್ ಸರ್ಕಲ್ಸ್ ಎಲ್ಲ ಇತ್ತು ಅಂದರೆ ಡೆಫಿನೆಟ್ಲಿ ಕಲರ್ ಕರೆಕ್ಷನ್ ಮಾಡ್ಕೊಳ್ಳೇಬೇಕು. ಆ ಕಲರ್ ಕರೆಕ್ಷನ್ ಮಾಡ್ಕೊಂಡು ನೀವು ಲೂಸ್ ಪೌಡರ್ ಹಾಕಿಬಿಟ್ಟು ಅದಾದಮೇಲೆ ನೀವು ಕ್ರೀಮ್ ಪ್ರಾಡಕ್ಟ್ ಯೂಸ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಎಗೇನ್ ನಾನು ಬನಾನಾ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಅಂಡರ್ ಐ ಬೇಕ್ ಮಾಡೋಕ್ಕೆ, ಬಿಕಾಸ್ ನಾನು ಐ ಮೇಕಪ್ ಮಾಡ್ಕೋತೀನಲ್ಲ, ಫಾಲೋಟ್ಸು ಆಗ್ಬೋದು. ಆ್ಯಂಡ್ ಅಂಡರ್ ಐಯಲ್ಲಿ ಸ್ವಲ್ಪ ಪಿಗ್ಮೆಂಟೇಷನ್ ಇರೋದ್ರಿಂದ ಕಲರ್ ಕರೆಕ್ಷನ್ ಮಾಡದೇ ಇರೋದ್ರಿಂದ ಇನ್ನೂ ಸ್ವಲ್ಪ ಕವರೇಜ್ ಆಗಲಿರೋದಕ್ಕೋಸ್ಕರ ನಾನು ಬನಾನಾ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಸ್ ಯೂಶುವಲ್ ಪೌಡರ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ ಐಬ್ರೋ ಡಿಫೈನ್ ಮಾಡೋಕ್ಕೆ. ಸೊ ಐಬ್ರೋಸ್ ಡಿಫೈನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಎಗೇನ್ ನಿಮಗೆ ಯಾವ ಥರ ಬೇಕು, ಐಬ್ರೋಸ್ ಎಷ್ಟು ನ್ಯಾಚುರಲ್ ಆಗಬೇಕು, ಎಷ್ಟು ಲಾಂಗ್ ಬೇಕು, ತಿಕ್ ಬೇಕು, ಸೊ ಎಷ್ಟು ಶಾರ್ಪ್ ಆಗಬೇಕು, ಅದ್ರ ಮೇಲೆ ಡಿಪೆಂಡ್ ಮಾಡಿ ನಿಮ್ಮ ಪ್ರಿಫರೆನ್ಸ್ ಹೇಗೆ ಬೇಕು ಆ ಥರ ಡಿಫೈನ್ ಮಾಡ್ಕೊಳ್ಳಿ ನೀಟಾಗಿ. ಸೊ ಐಬ್ರೋಸ್ ಆಗಿರ್ಬೋದು, ಐ ಮೇಕಪ್ ಆಗಿರ್ಬೋದು, ಲಿಪ್ ಫಿಲ್ಲಿಂಗ್ ಆಗಿರ್ಬೋದು, ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮೇಕಪ್ಪಲ್ಲಿ. ಸೊ ದಟ್ ಈಸ್ ವಾಟ್ ಡಿಫೈನ್ಸ್ ಯುವರ್ ಮೇಕಪ್ ಟೆಕ್ನಿಕ್ ಆ್ಯಂಡ್ ಮೇಕಪ್ ಸ್ಕಿಲ್ಸ್ ಅಂತ ಹೇಳ್ಬೋದು. ಸೊ ಇದಾದಮೇಲೆ ನಾನು ಇಮ್ಮಿಡಿಯೇಟ್ ಏನೇ ಆಯಿತು, ನಾನು ಆಫ್ ಕ್ಯಾಮ್ರಾ ಹಚ್ಕೊಂಡ್ಬಿಟ್ಟಿದ್ದೆ, ನನಗೆ ನೆನಪೇ ಇರಲಿಲ್ಲ ಆನ್ ಮಾಡಿಲ್ಲ ಕ್ಯಾಮ್ರಾ ಅಂತ. ಸೊ ಅದಾದಮೇಲೆ ಆನ್ ಮಾಡ್ಕೊಂಡು ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ನನ್ನ ಬ್ಲೌಸ್ ಕಲರ್ ಏನು ಕಲರ್ ಇದೆ, ಸೊ ಅದೇ ಕಲರ್ ನಾನು ಪ್ರಿಟಿ ಆಲ್ ಸೆಟ್ ಐ ಶ್ಯಾಡೋ ಪ್ಯಾಲೆಟಿಂದ ತೊಗೊಂಡು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಎಲ್ಲ ವೀಡಿಯೋಸಲ್ಲಿ ಆಲ್ರೆಡಿ ಹೇಳಿದ್ದೀನಿ, ನಂದು ಹೂಡೆಡ್ ಐ ಆಗಿರೋದ್ರಿಂದ ಐ ಕಾಂಟ್ ಅಪ್ಲೈ ಟು ಮೆನಿ ಕಲರ್ಸ್ ಆನ್ ಮೈ ಐಸ್, ಇಟ್ ಡಸಂಟ್ ಲುಕ್ ಗುಡ್. ಆ್ಯಂಡ್ ಏನೇ ಐ ಮೇಕಪ್ ಮಾಡಿಕೊಂಡ್ರು ಅಷ್ಟು ಕಾಣಲ್ಲ ನನ್ನ ಕಣ್ಣಿಗೆ, ಅದಕ್ಕೋಸ್ಕರ. ಬಟ್ ಆದ್ರೂ ಲೆಟ್ಸ್ ಟ್ರೈ ಅಂತ ಹೇಳ್ಬಿಟ್ಟು ನಾನು ಐ ಆಮ್ ಟ್ರೈಯಿಂಗ್ ಡಿಫ್ರೆಂಟ್ ಕಲರ್ ಟುಡೇ ಅಕಾರ್ಡಿಂಗ್ ಟು ಮೈ ಔಟ್ಫಿಟ್. ಸೊ ಅದೇ ಕಲರ್ ಯೂಸ್ ಮಾಡಿ ನಾನು ಮೇಲೆ ಏನು ಮಾಡ್ತಾಯಿದ್ದೀನಿ, ಆ್ಯಸ್ ಅ ಟ್ರಾನ್ಸಿಷನ್ ಸ್ಟಾರ್ಟಿಂಗಲ್ಲಿ ಮಾಡಿಲ್ಲ, ಎಂಡಿಂಗಲ್ಲಿ ಪೀಚ್ ಕಲರ್ ಯೂಸ್ ಮಾಡಿ ಬ್ಲೆಂಡ್ ಮಾಡ್ತಾ ಇದ್ದೀನಿ ಟು ಗಿವ್ ದಟ್ ಸಾಫ್ಟ್ ಎಫೆಕ್ಟ್. ಬರೀ ಏನೋ ಬಣ್ಣ ಬಳ್ದಿರೋ ಥರ ಇರಬಾರ್ದು, ಸ್ವಲ್ಪ ಸಾಫ್ಟ್ ಎಫೆಕ್ಟ್ ಕೊಡಲಿ ಅನ್ನೋದಕ್ಕೋಸ್ಕರ ನಾನು ಟ್ರಾನ್ಸಿಷನ್ ಕಲರ್ ಆಗಿ ಪೀಚ್ ಕಲರ್ ಯೂಸ್ ಮಾಡಿ ಅದನ್ನು ಸಾಫ್ಟಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಸೊ ನೀವೇ ನೋಡ್ಬೋದು, ನಾನು ನಾರ್ಮಲಾಗಿ ನ್ಯೂಡ್ ಕಲರ್ ಯೂಸ್ ಮಾಡೋದಕ್ಕೂ ಕಲರ್ಫುಲ್ ಆಗಿರೋ ಕಲರ್ ಯೂಸ್ ಮಾಡೋದಕ್ಕೂ ನನ್ನ ಕಣ್ಮೇಲೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಸೊ ದಟ್ ಈಸ್ ವೈ ನಾನು ಹೇಳೋದು ಹೂಡೆಡ್ ಐಸ್ ಇರೋರಿಗೆ, ನಂತರ ಕಣ್ಣಿರೋರಿಗೆ ಕಲರ್ ಐ ಮೇಕಪ್ ಮಾಡ್ಕೋಬಾರ್ದು ಅಂತ. ಸೊ ನೋಡಿ ಟ್ರಾನ್ಸ್ಫರ್ ಆಗಲ್ಲ ಮೇಕಪ್ಪು, ಅಷ್ಟು ಚೆನ್ನಾಗಿರುತ್ತೆ. ಸೊ ಸ್ವೆಟ್ ಕೂಡ ಆಗಲ್ಲ, ಆಯಿಲ್ ಕೂಡ ಕಂಟ್ರೋಲ್ ಆಗುತ್ತೆ ನೀವು ಈ ಥರ ಟೆಕ್ನಿಕ್ ಯೂಸ್ ಮಾಡಿ. ನಾನು ಏನೇನು ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ದೀನಿ ಅದೇ ಸ್ಟೆಪ್ಸ್ ಯೂಸ್ ಮಾಡಿ ನೀವು ಮೇಕಪ್ ಮಾಡಿದ್ರೆ ಕ್ಲೈಂಟ್ಗಾಗಿರ್ಬೋದು ಇಲ್ಲ ಸೆಲ್ಫ್ ಮೇಕಪ್ಗಾಗಿರ್ಬೋದು ಡೆಫಿನೆಟ್ಲಿ ಸ್ವೆಟ್ ಕಂಟ್ರೋಲ್ ಆಗುತ್ತೆ, ಆಯಿಲ್ ರಿಲೀಸ್ ಆಗೋದು ತುಂಬ ಕಡಿಮೆ ಆಗುತ್ತೆ. ಸೊ ನನಗೆ ಸ್ವೆಟ್ ಪ್ರಾಬ್ಲಮ್ ಇಲ್ಲ ಆ್ಯಂಡ್ ಆಯಿಲ್ ಪ್ರಾಬ್ಲಮ್ಮು ಇಲ್ಲ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಲಾಸ್ಟಲ್ಲಿ ಫಿಕ್ಸರ್ ಬಳಸ್ತಾ ಇಲ್ಲ. ನೀವು ಆಯಿಲ್ ಪ್ರಾಬ್ಲಮ್ ಅಥವಾ ಸ್ವೆಟ್ ಪ್ರಾಬ್ಲಮ್ ಇದೆ ಡೆಫಿನೆಟ್ಲಿ ಯು ಹ್ಯಾವ್ ಟು ಯೂಸ್ ಆಲ್ಕೋಹಾಲ್ ಬೇಸ್ಡ್ ಫಿಕ್ಸರ್ ಸೊ ದ್ಯಾಟ್ ಇಟ್ ವಿಲ್ ವರ್ಕ್ ರಿಯಲಿ ವೆಲ್. ಬೆಸ್ಟ್ ಫಿಕ್ಸರ್ ಅಂದರೆ ಕ್ರೆಲಾನ್ ನೀವು ಯೂಸ್ ಮಾಡ್ಬೋದು, ಬೆಸ್ಟ್ ಅಂತಲೇ ಹೇಳ್ಬೋದು. ಇಲ್ಲಾಂದರೆ ಅರ್ಬನ್ ಡಿಕೆಯಿಂದ ಆಲ್ ರೈಟ್ ಫಿಕ್ಸರ್ ಈಸ್ ಆಲ್ಸೋ ದಿ ಬೆಸ್ಟ್ ಅಂತ ಹೇಳ್ಬೋದು. ಸೊ ನಾನು ಏನು ಮಾಡ್ತಾಯಿದ್ದೀನಿ, ಕಾಜಲ್ ಅಪ್ಲೈ ಮಾಡಿ ಆದಮೇಲೆ ಪರ್ಪಲ್ ಕಲರ್ ತೊಗೊಂಡು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಟು ಜಸ್ಟ್ ಕಾಂಪ್ಲಿಮೆಂಟ್ ದಟ್ ಐ ಮೇಕಪ್. ಸ್ವಲ್ಪ ಕಲರ್ಫುಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೆ. ಸೊ ದಟ್ ಈಸ್ ವೈ ಕಾಜಲ್ ಆಗಿದ ತಕ್ಷಣ ಇನ್ಸ್ಟೆಡ್ ಆಫ್ ಬ್ಲೆಂಡಿಂಗ್ ಇಟ್ ವಿತ್ ಬ್ಲ್ಯಾಕ್ ಐ ಶ್ಯಾಡೋ ಐ ಆಮ್ ಯೂಸಿಂಗ್ ಡಾರ್ಕ್ ಬ್ಲೂ ಆ್ಯಂಡ್ ಪರ್ಪಲ್ ಮಿಕ್ಸ್ ಮಾಡಿ ಒಂದು ಕಲರ್ ಕ್ರಿಯೇಟ್ ಆಗಿದೆ. ಸೊ ಸ್ಯಾರಿಗೆ ಮ್ಯಾಚ್ ಆಗಲಿ ಅನ್ನೋ ಥರ. ಸೊ ದಟ್ ಈಸ್ ವೈ ಐ ಹ್ಯಾವ್ ಬ್ಲೆಂಡೆಡ್ ವಿತ್ ಪರ್ಪಲ್ ಕಲರ್ ಐ ಶ್ಯಾಡೋ ಕಾಜಲ್ ಹಾಕಾದ್ಮೇಲೆ. ಅದಾದಮೇಲೆ ಪೌಡರ್ ಬ್ಲಷ್ ಅಪ್ಲೈ ಮಾಡ್ತಾ ಇದ್ದೀನಿ. ಆಬ್ವಿಯಸ್ಲಿ ಸ್ವೆಟ್ ಕಂಟ್ರೋಲ್ ಆಗಬೇಕು ಅಂದರೆ ಆಯಿಲ್ ಸ್ಕಿನ್ನಿಗೆ ಇಲ್ಲ ಸ್ವೆಟ್ ಸ್ಕಿನ್ನಿಗೆ ನೀವೇನು ಮಾಡಬೇಕು, ಪೌಡರ್ ಪ್ರಾಡಕ್ಟ್ಸ್ನೇ ಜಾಸ್ತಿ ಯೂಸ್ ಮಾಡಬೇಕು, ಕ್ರೀಮ್ ಪ್ರಾಡಕ್ಟ್ಸ್ನ ತುಂಬ ಕಡಿಮೆ ಯೂಸ್ ಮಾಡಬೇಕು. ಹೈಲೈಟರ್ ಆಗಿರ್ಬೋದು, ಇಲ್ಲ ಸ್ಕಿನ್ ಪ್ರಿಪ್ರೇಷನ್ಗಾಗಿರ್ಬೋದು, ಇಲ್ಲ ಫೌಂಡೇಶನ್ ಆಗಿರ್ಬೋದು, ಬ್ಲಷ್ ಆಗಿರ್ಬೋದು, ಕ್ರೀಮ್ ಮತ್ತು ಲಿಕ್ವಿಡ್ ಪ್ರಾಡಕ್ಟ್ಸ್ನ ಅವಾಯ್ಡ್ ಮಾಡಿ ಪೌಡರ್ ಪ್ರಾಡಕ್ಟ್ಸ್ನ ಜಾಸ್ತಿ ಯೂಸ್ ಮಾಡಿ. ಆವಾಗ ಅದು ಸ್ವೆಟ್ನ ಕಂಟ್ರೋಲ್ ಮಾಡುತ್ತೆ, ಆಯಿಲ್ನೂ ಕಂಟ್ರೋಲ್ ಮಾಡುತ್ತೆ.
ದ್ಯಾಟ್ಸ್ ಇಟ್. ಸೊ ನಾನು ಹೇಳಿದ್ನಲ್ಲ, ಇಲ್ಲಿ ಎಗೇನ್ ಹೈಲೈಟ್ರ್ ಕೂಡ ನಾನು ಪೌಡರ್ ಹೈಲೈಟ್ರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಕೀ ಈಸ್ ನಾನು ಆಲ್ರೆಡಿ 2-3 ಸತಿ ಹೇಳ್ಬಿಟ್ಟಿದ್ದೀನಿ, ಯೂಸ್ ಮೋರ್ ಆಫ್ ಪೌಡರ್ ಪ್ರಾಡಕ್ಟ್ಸ್ ಇನ್ಸ್ಟೆಡ್ ಆಫ್ ಲಿಕ್ವಿಡ್ ಆ್ಯಂಡ್ ಕ್ರೀಮ್ ಪ್ರಾಡಕ್ಟ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಲ್ಲಿ ಲೈಟಾಗಿ ಲಿಪ್ ಲೈನಿಂಗ್ ಮಾಡ್ಕೋತಾ ಇದ್ದೀನಿ. ಐ ಆಮ್ ನಾಟ್ ಡೂಯಿಂಗ್ ಟೂ ಮಚ್ ವಿತ್ ದ ಲಿಪ್ಸ್ ಟುಡೇ. ಜಸ್ಟ್ ಔಟ್ಲೈನ್ ಮಾಡಿಕೊಂಡು ಒಳಗಡೆ ತುಂಬ ನ್ಯೂಡ್ ಕಲರ್ ಜಸ್ಟ್ ಡ್ಯಾಬ್ ಮಾಡಿ ಅದ್ರ ಮೇಲೆ ಗ್ಲಾಸ್ ಹಾಕಿಬಿಟ್ಟು ಜಸ್ಟ್ ತುಂಬ ನಾರ್ಮಲ್ ಲಿಪ್ ಲುಕ್ ಕೊಡೋಣ ಅಂತ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಸೊ ದಟ್ಸ್ ವೈ ಲಿಪ್ ಲೈನಿಂಗ್ ಮಾಡಿ. ಸೊ ಒಳಗಡೆ ನಾನು ಜಾಸ್ತಿ ಏನು ಎಕ್ಸ್ಟ್ರಾ ಲಿಪ್ಸ್ಟಿಕ್ ಹಾಕಿಲ್ಲ, ತುಂಬ ಲೈಟಾಗಿ ಏನೋ ಒಂದು ತುಂಬ ಪೀಚ್ ಪಿಂಕ್, ಬೇಬಿ ಪಿಂಕ್ ಬರುತ್ತಲ್ಲ, ಅದು ಸುಮ್ಮನೆ ಹೀಗೆ ಟಚ್ ಮಾಡಿ ಬ್ಲೆಂಡ್ ಮಾಡಿಬಿಟ್ಟು ಅದ್ರ ಮೇಲೆ ಗ್ಲಾಸ್ ಹಾಕೊತಾ ಇದ್ದೀನಿ. ಐ ಆಮ್ ನಾಟ್ ಅಪ್ಲೈಯಿಂಗ್ ಟೂ ಮಚ್ ಬಿಕಾಸ್ ಆಲ್ರೆಡಿ ಕಣ್ಣು ಮೇಲೆ ಕಲರ್ ಇರೋದ್ರಿಂದ. ಸೊ ಲಿಪ್ಸ್ ಕೂಡ ಡಾರ್ಕ್ ಮಾಡಿಬಿಟ್ರೆ ತುಂಬ ಕೆಟ್ಟದಾಗಿ ಕಾಣುತ್ತೆ. ಬಿಕಾಸ್ ನಮ್ಮ ಮೇಕಪ್ ರೂಲ್ಸ್ ಏನಂದರೆ, ರೂಲ್ಸ್ ಅಂತ ಹೇಳಬಾರ್ದು, ಲೈಕ್ ಏನಂತ ತಿಳ್ಕೊತೀವಂದರೆ, ಲೈಕ್ ಕಣ್ಣು ಹೆವಿ ಇದ್ದಾಗ ವಿ ಹ್ಯಾವ್ ಟು ಕೀಪ್ ಆರ್ ಲಿಪ್ಸ್ ನ್ಯೂಡ್ ಆರ್ ಸಿಂಪಲ್ ಸಟಲ್. ಅದರ್ವೈಸ್ ಕಣ್ಣಲ್ಲಿ ಏನು ಐ ಮೇಕಪ್ಗೆ ಏನು ಯು ನಾಟ್ ಡೂಯಿಂಗ್ ಹೆವಿ ಐ ಮೇಕಪ್ ಅಂದರೆ ಯು ಶುಡ್ ಗೋ ಫಾರ್ ಡಾರ್ಕ್ ಲಿಪ್ಸ್. ಇಫ್ ಯು ಆರ್ ಗೋಯಿಂಗ್ ವಿತ್ ಡಾರ್ಕ್ ಐಸ್ ಯು ಹ್ಯಾವ್ ಟು ಗೋ ವಿತ್ ದ ಲೈಟ್ ಲಿಪ್ಸ್. ದಿಸ್ ಇಸ್ ದ ಟೆಕ್ನಿಕ್. ಸೊ ಲೈನರ್ ಹಾಕೋದು ನೋಡ್ಕೊಂಡ್ರಲ್ಲ. ಸೊ ಅಟ್ ದಿ ಎಂಡ್ ಸುಮ್ಮನೆ ಒಂದು ಸ್ಟ್ರೋಕ್ ಹೇಳ್ಕೊಳ್ಳಿ, ಈ ಥರ ಅಷ್ಟೇ, ಈ ಥರ ಸ್ಟ್ರೋಕ್ ಹೇಳ್ಕೊಳ್ಳಿ. ಸೊ ಅಲ್ಲಿಂದ ಒಂದು ಅರ್ಧ ಇಂಚ್ ಗ್ಯಾಪ್ ಬಿಟ್ಟು ಅಲ್ಲಿಂದ ಒಂದು ಔಟ್ರ್ ಕಾರ್ನರಿಂದ ಇನ್ನರ್ ಕಾರ್ನರ್ಗೆ ಸ್ಟ್ರೋಕ್ ಹೇಳ್ಕೊಂಡು ಅದನ್ನು ಫಿಲ್ ಮಾಡ್ಕೊಳ್ತಾ ಬನ್ನಿ. ಆ್ಯಕ್ಚುಲಿ ಲೈನರ್ ನನಗೆ ಅಗತ್ಯ ಇಲ್ಲ, ಬಿಕಾಸ್ ಲೈನರ್ ಹಾಕಿದ್ರೆ ಏನಾಗುತ್ತೆ, ನನ್ನ ಕಣ್ಣಿನ ಒಂಥರ ಸಣ್ಣದಾಗಿ ಐ ಮೇಕಪ್ಪೇ ಕಾಣೋದಿಲ್ಲ. ಸೊ ಇನ್ಫ್ಯಾಕ್ಟ್ ಈ ಲುಕ್ಕಿಗೆ ನಾನು ಎಲ್ಲ ಲುಕ್ಕಲ್ಲೂ ಆ್ಯಕ್ಚುಲಿ ಸ್ಟಾರ್ಟಿಂಗಿಂದ ಯೂಟ್ಯೂಬಲ್ಲಿ ನಾನು ಹಾಕಿರೋ ವೀಡಿಯೋಸಲ್ಲಿ ನಾನು ಜಾಸ್ತಿ ಲೈನರ್ ಹಾಕಿಲ್ಲ. ಸೊ ಅದಕ್ಕೆ ಈ ವಿಡಿಯೋದಲ್ಲಿ ಓಕೆ ಲೆಟ್ ಮಿ ಡೂ ಇಟ್ ಅಂತ ಲೈನರ್ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ದಿಸ್ ಇಸ್ ಹೌ ಮೈ ಐ ಲೈನರ್ ಟರ್ನ್ಡ್ ಔಟ್ ಟು ಬಿ. ಆ್ಯಂಡ್ ಐ ಆಮ್ ಯೂಸಿಂಗ್ ಮೆಬ್ಲಿನ್ ಲೈನರ್, ಒನ್ ಆಫ್ ಮೈ ಫೇವ್ರೆಟ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಎಸ್ ನೋಡಿ, ನೀವು ನೋಡ್ತಾ ಇದ್ದೀರಾ, ಲೈನರ್ ಹಾಕೋ ಮುಂಚೆ ಐ ಮೇಕಪ್ ಸ್ವಲ್ಪನಾದರೂ ಕಾಣ್ತಾ ಇತ್ತು, ಬಟ್ ಲೈನರ್ ಹಾಕಾದ್ಮೇಲೆ ಐ ಮೇಕಪ್ ಅಷ್ಟು ಕಾಣ್ತಾ ಇಲ್ಲ. ಸೊ ದಟ್ಸ್ ದ ಡಿಫ್ರೆನ್ಸ್. ನಂತರ ಕಣ್ಣಿರೋರೆಲ್ಲ ಕಲರ್ ಐ ಮೇಕಪ್ ಎಲ್ಲ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ನ್ಯೂಡ್ ಐ ಮೇಕಪ್, ಸ್ಮೋಕಿ ಐಸ್ ಎಲ್ಲ ಬೆಸ್ಟ್ ಅಂತ ಹೇಳ್ತೀನಿ ವುಡೆಡ್ ಐಸ್ಗೆ, ನಂತರ ಕಂಡಿರೋರಿಗೆ. ಸೊ ಲಿಟಲ್ ಬಿಟ್ ಗ್ಲಿಟರ್, ಸಿಲ್ವರ್ ಕಲರ್ ಗ್ಲಿಟರ್ ಹಾಕ್ತಾ ಇದ್ದೀನಿ, ನೋಡ್ತಾ ಇದ್ದೀರಾ. ಎಸ್, ಏನು ಹಾಕಿದ್ರು ಕಾಣಲ್ಲ. ಸೊ ಐ ಆಮ್ ಜಸ್ಟ್ ಗಿವಿಂಗ್ ಯು ಟ್ಯುಟೋರಿಯಲ್ ನೀವು ಹೆಂಗೆ ರೆಡಿ ಆಗ್ಬೋದು ಅಂತ. ಇಫ್ ಯು ಹ್ಯಾವ್ ಆಲ್ಮಂಡ್ ಐಸ್ ಆ್ಯಂಡ್ ಬ್ಯೂಟಿಫುಲ್ ಐಸ್, ಐ ಮೇಕಪ್ ಎಲ್ಲ ಎದ್ದು ಚೆನ್ನಾಗಿ ಕಾಣುತ್ತೆ ಅಂದರೆ ಯು ಕ್ಯಾನ್ ಟ್ರೈ ಇಟ್ ಔಟ್. ಆ್ಯಂಡ್ ಫೈನಲಿ ಮಸ್ಕಾರಾ ಈಸ್ ಒನ್ ಆಫ್ ದ ಫೇವ್ರೆಟ್ ಸ್ಟೆಪ್ಸ್ ಅಂತಲೇ ಹೇಳ್ಬೋದು. ಮಸ್ಕಾರಾ ಇಲ್ದೇ ನನ್ನ ಡೇ ಕಂಪ್ಲೀಟೇ ಆಗಲ್ಲ ವೆನ್ ಐ ಆಮ್ ಡೂಯಿಂಗ್ ಮೇಕಪ್. ಆ್ಯಂಡ್ ಸ್ಕಿನ್ ಕೇರ್ ಬಗ್ಗೆ ವಿಡಿಯೋಸ್ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಮತ್ತು ಲೈಕ್ ಫೇಸ್ ಪ್ಯಾಕ್ಸ್, ಹೋಮ್ ಮೇಡ್ ಫೇಸ್ ಪ್ಯಾಕ್ಸ್, ಹೋಮ್ ಮೇಡ್ ಸ್ಕಿನ್ ಕೇರ್ಸ್, ಮತ್ತು ಯೂಶ್ವಲಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಬಗ್ಗೆ, ಆಯಿಲ್ ಸ್ಕಿನ್ ಬಗ್ಗೆ ಇದರೆಲ್ಲ ಇನ್ಫಾರ್ಮೇಷನ್ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಮೇಕಪ್ ಬಗ್ಗೆ, ಬ್ರೈಡಲ್ ಬುಕ್ಕಿಂಗ್ಸ್ ಹೆಂಗೆ ತೊಗೊಳೋದು, ಏನು ಮಾಡೋದು, ಸೊ ಮೇಕಪ್ ಆರ್ಟಿಸ್ಟ್ ಆಗಿ ಹೇಗೆ ಸಕ್ಸಸ್ಫುಲ್ ಆಗೋದು, ಸೊ ಇದೆಲ್ಲ ತುಂಬ ಪ್ರಶ್ನೆಗಳಿರುತ್ತೆ ಕೆಲವರಿಗೆ, ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತಾ ಇರ್ತೀರ. ಬಟ್ ಅದೇ ಕಾಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ನಿಮ್ಗೆ ಯಾವ ಥರ ವೀಡಿಯೋಸ್ ಮಾಡಬೇಕು ನಾನು ಅನ್ನೋದನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಡೆಫಿನೆಟ್ಲಿ ಐ ವಿಲ್ ಟ್ರೈ ಟು ಡೂ ಇಟ್. ಆ್ಯಂಡ್ ಐ ಆಮ್ ಥಿಂಕಿಂಗ್ ಆಫ್ ಮೇಕಿಂಗ್ ವೀಡಿಯೋಸ್ ಆನ್ ಮೈ ವರ್ಸ್ಟ್ ಬ್ರೈಡಲ್ ಎಕ್ಸ್ಪೀರಿಯನ್ಸ್ ಬಗ್ಗೆಯೂ ನಾನು ವೀಡಿಯೋಸ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಸೊ ಅದ್ರ ಬಗ್ಗೆ ಕೂಡ ಎಸ್ ಆರ್ ನೋ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ದಿಸ್ ಇಸ್ ದ ಫೈನಲ್ ಲುಕ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೋಡ್ತಾ ಇದ್ದೀರಾ, ಯಾವುದೇ ರೀತಿ ಅದು ಎಡಿಟಿಂಗ್ ಇಲ್ಲ, ಫಿಲ್ಟರ್ ಇಲ್ಲ. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಈಸ್ ಲುಕಿಂಗ್ ಮೇಕಪ್ ಮಾಡ್ಕೊಂಡು ಆದಮೇಲೆ. ಸೊ ದ್ಯಾಟ್ಸ್ ಇಟ್. ಇವತ್ತಿನ ಈ ವಿಡಿಯೋದಲ್ಲಿ ಮೇಕಪ್ ಲುಕ್ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಯೂಶ್ವಲಿ ನನಗೆ ಕಲರ್ಫುಲ್ ಐ ಮೇಕಪ್ ಇಷ್ಟ ಇಲ್ಲ, ನನ್ನ ಕಣ್ಣಿಗೆ ಚೆನ್ನಾಗಿ ಕಾಣಲ್ಲ ಅಂತ. ಬಟ್ ನಿಮ್ಗೆ ಹೇಗೆ ಅನ್ನಿಸ್ತು, ಸೊ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಯಾರು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು.